ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗ ಸ್ಕೂಲ್ಗೆ ಹೋದ, ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದರು. ಅವರೆಲ್ಲ ಓದಾದ್ಮೇಲೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇವತ್ತು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ ಇದು. ಫ್ರೈಡೇ ಮಾರ್ನಿಂಗ್ ಅವರೆಲ್ಲ ಹೋಗಾದ್ಮೇಲೆ ನಾನು ಇವಾಗ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬಂದು ನಾನು ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಏಕೆಂದರೆ ನನ್ನ ಮಗ ಏನಾದರೂ ತಿನ್ನೋದು ಏನಾದರೂ ಮಾಡಿರ್ತಾನಲ್ಲ, ಎಲ್ಲ ಸೋಫಾ ಮೇಲೆ ಬಿದ್ದಿರುತ್ತೆ. ಅದರಿಂದ ಫಸ್ಟ್ ಸೋಫಾ ಕ್ಲೀನ್ ಮಾಡ್ಕೊತೀನಿ, ಇಲ್ಲ ಅಂದರೆ ಎಲ್ಲ ಇರುವೆ ಓಡಾಡ್ತಾ ಇರುತ್ತೆ ಅಂತ. ಮತ್ತು ಇವಾಗ ಹಂಗೆ ಒಂದು ಸ್ವಲ್ಪ ಟಿ ವಿ ಕ್ಯಾಬಿನೆಟ್ ಹತ್ರನೂ ಹಂಗೆ ಧೂಳು ಒಂದು ಸ್ವಲ್ಪ ಸೀಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಸೀಟ್ಕೊತಾ ಇದ್ದೆ. ಇವಾಗ ಈ ಬಿಸಿಲುಗಾಲ ಆಗಿರೋದ್ರಿಂದ ತುಂಬ ಧೂಳು ಬರುತ್ತೆ. ಆದ್ದರಿಂದ ಒಂದು ಸ್ವಲ್ಪ ಟಿ ವಿ ಎಲ್ಲ ಹಂಗೆ ವಾಶ್ ಮಾಡಿಕೊಂಡು ನೀಟಾಗೆಲ್ಲ ಧೂಳು ಒರೆಸೋಣ ಅಂದ್ಬಿಟ್ಟು ಎಲ್ಲ ಒರೆಸ್ಕೊತಾ ಇದ್ದೀನಿ ನಾನೇನು ಸ್ಪ್ರೇ ಏನೂ ಯೂಸ್ ಮಾಡಿಲ್ಲ, ಹಾಗೆ ಒರೆಸ್ಕೊತಾ ಇದ್ದೀನಿ. ಸುಮ್ಮನೆ ಧೂಳು ಮಾತ್ರ ಸ್ವಲ್ಪ ಇರುತ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಕ್ಲೀನ್ ಮಾಡಿಕೊಂಡೆ. ಇವಾಗ ಬಂದು ಕಿಚನ್ನಲ್ಲಿ ಪಾತ್ರೆ ಎಲ್ಲ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಜೋಡಿಸೋಣ ಅಂದ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ರಾತ್ರಿ ಹೊತ್ತೇ ಒಂದು ಪಾತ್ರೆ ತೊಳೆದಿಟ್ಟಿಟ್ಬಿಡ್ತೀನಿ, ಮತ್ತು ತಿರ್ಗಾ ಬೆಳಗ್ಗೆ ಹೊತ್ತು ಒಂದ್ಸಲ ವಾಶ್ ಮಾಡ್ತೀನಿ. ಬೆಳಗ್ಗೆ ಟಿಫನ್ ಮಾಡಿರೋದೆಲ್ಲ ಇರುತ್ತಲ್ಲ ಅದಕ್ಕೇ. ಫಸ್ಟು ಬಂದು ನಾನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲಿಂದ ಪಾತ್ರೆ ವಾಷಿಂಗ್ ಮಾಡ್ತೀನಿ ನಾನು. ಏಕೆಂದರೆ ಸ್ವಲ್ಪ ಪಾತ್ರೆ ಅಲ್ಲೇ ಇರುತ್ತೆ, ಒಂದು ಸ್ವಲ್ಪ ಪಾತ್ರೆ ಸಿಂಕಲ್ಲಿರುತ್ತೆ. ಒಂದೇ ಸಲ ಎಲ್ಲ ಪಾತ್ರೆ ಹಾಕ್ಕೊಂಡು ತೊಳ್ಕೊಂಡ್ರೆ ನಮಗೂ ಕೂಡ ಕೆಲಸ ಈಸಿ ಆಗುತ್ತೆ. ಅದಕ್ಕೋಸ್ಕರ ಹಂಗೆ ಮಾಡ್ತೀನಿ ನಾನು. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ. ಇವಾಗೆಲ್ಲ ನೀಟಾಗೆಲ್ಲ ಸ್ಟವ್ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ನಾನು. ಆ್ಯಕ್ಚುಲಿ ನೈಟ್ ಹೊತ್ತೂ ಕೂಡ ವಾಶ್ ಮಾಡಿರ್ತೀನಿ ನಾನು, ಫುಲ್ಲು ಒರೆಸಿರ್ತೀನಿ. ಈ ಬೆಳಗ್ಗೆ ಹೊತ್ತೂ ಕೂಡ ಟಿಫನ್ ಎಲ್ಲ ಮಾಡಿರ್ತೀವಲ್ಲ, ಎಣ್ಣೆ ಎಲ್ಲ ಸಿಡ್ದಿರುತ್ತೆ ಅಂದ್ಬಿಟ್ಟು ತಿರ್ಗಿ ಆವಾಗ ಒಂದ್ಸಲ ವಾಶ್ ಮಾಡ್ಕೊತೀನಿ ನಾನು. ಹಾಗೆ ಗೋಡೆ ಮೇಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಸಿಡ್ದಿರುತ್ತೆ ಅಂದ್ಬಿಟ್ಟು ಗೋಡೆನೂ ಕೂಡ ಒರೆಸ್ಕೊತೀನಿ ಹಾಗೇ, ಅದೇ ಬಟ್ಟೆಲೇನೆ ಕೂಡ. ನೀಟಾಗಿ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸಿದ್ರೆ ಆವಾಗ ನೀಟಾಗಿರುತ್ತೆ. ಏನು ಕಸ ತಿರ್ಗಾ ಕೆಳಗಡೆ ಎಲ್ಲ ಬೀಳಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತೀನಿ. ಹಾಗೆ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು ಒಂದೇ ಸಲಿಗೆ. ಪ್ಲೀಸ್ ವ್ಲಾಗ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಒಬ್ಬರು ಸಬ್ಸ್ಕ್ರೈಬರ್ ಆದ್ರೂ ನಮಗೆ ಒಬ್ಬರು ಸಬ್ಸ್ಕ್ರೈಬರ್ ಆದ್ರಲ್ಲಪ್ಪ, ಅವ್ರು ನಮ್ಮ ವಿಡಿಯೋ ನೋಡ್ತಾರಲ್ಲ ಅಂದ್ಬಿಟ್ಟು ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಆವಾಗ ನನಗೂ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಎಲ್ಲ ಪಾತ್ರೆ ಎಲ್ಲ ವಾಷಿಂಗ್ ಮಾಡ್ಕೊಂಬಿಡ್ತೀನಿ. ಏಕೆಂದರೆ ಫಸ್ಟ್ ಪಾತ್ರೆ ತೊಳ್ಕೊಂಬಿಟ್ರೆ ಆವಾಗ ನೀಟಾಗಿರುತ್ತೆ ಅಡುಗೆ ಮನೆ ಅಂದ್ಬಿಟ್ಟು. ಕೆಳಗಡೆ ಎಲ್ಲ ನೀರು ಬೀಳುತ್ತಲ್ಲ, ಆವಾಗ ತಿರ್ಗಾ ಇನ್ನೊಂದ್ಸಲಿ ನೆಲ ಸೀಟಾದ್ಮೇಲೆ ತಿರ್ಗಾ ಇನ್ನೊಂದ್ಸಲಿ ನೀರು ಬಿದ್ದರೆ ಚೆನ್ನಾಗಿರಲ್ಲ. ಅದಕ್ಕೆ ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲಿಂದ ನೆಲ ಒರೆಸ್ಕೊತೀನಿ ನಾನು. ಮತ್ತು ನೀವೆಲ್ಲ ಯುಗಾದಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀರಾ, ಸ್ಟಾರ್ಟ್ ಮಾಡಿದ್ದೀರಾ ಇಲ್ವಾ? ನಾನು ಕೂಡ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕು. ಆ ಲಾಗು ಕೂಡ ಹಾಕ್ತೀನಿ ನಾನು, ಹೇಗೆ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅಂತ. ನೀವೆಲ್ಲ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿದ್ರಾ ಯುಗಾದಿ ಹಬ್ಬಕ್ಕೆ? ಏನು ಎತ್ತ ಅಂತ ನಾನು ಶಾಪಿಂಗ್ ಮಾಡಿದ್ದೆ ಅಂತ ಬ್ಲಾಗಲ್ಲೇ ಹೇಳಿದ್ದೆ. ಈ ವ್ಲಾಗಲ್ಲಿ ಯಾವ್ಯಾವ ಬಟ್ಟೆ ತೊಗೊಂಡಿದ್ದೀನಿ ಅಂತ ಎಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಮತ್ತು ಪಾತ್ರೆ ಎಲ್ಲ ತಿಕ್ಕಿದ್ದಾಯಿತು, ಇವಾಗೆಲ್ಲ ಫುಲ್ ವಾಷಿಂಗ್ ಮಾಡ್ತಾಯಿದ್ದೀನಿ.
ಆ್ಯಕ್ಚುಲಿ ನೈಟ್ ಹೊತ್ತೇ ಪಾತ್ರೆ ತೊಳೆದಿಟ್ಟಿಟ್ಕೊಂಡ್ರೆ ಜಾಸ್ತಿ ಬೆಳಗ್ಗೆ ಹೊತ್ತು ಪಾತ್ರೆ ಇರೋದಿಲ್ಲ. ಅದಕ್ಕೆ ನಾನು ನೈಟ್ ಹೊತ್ತೇ ಜಾಸ್ತಿ ಪಾತ್ರೆ ತೊಳೆದಿಟ್ಟಿಟ್ಬಿಡ್ತೀನಿ. ಒಂದೊಂದು ಸಲ ಮಾತ್ರ ಆಗೋದಿಲ್ಲ, ಅದಕ್ಕೋಸ್ಕರ ಇವಾಗ ತೊಳ್ಕೊತೀನಿ ಅಷ್ಟೇ. ಇವಾಗ ನೋಡಿ ಪಾತ್ರೆ ಎಲ್ಲ ವಾಷಿಂಗ್ ಆಯಿತು. ಮತ್ತು ಬೆಳಗ್ಗೆ ಟಿಫನ್ಗೆ ಬಂದು ಪಲಾವ್ ಮಾಡಿದ್ದೆ. ನನ್ನ ಮಗ ಸ್ನ್ಯಾಕ್ಸಿಗೆ ಅಮ್ಮ ಪಾಪ್ಕಾರ್ನ್ ಮಾಡ್ಕೊಂಡು ಕೊಡಮ್ಮ ಅಂತ ಹೇಳಿದ್ದ, ಅದಕ್ಕೆ ಅವ್ನಿಗೊಂದು ಸ್ವಲ್ಪ ಪಾಪ್ಕಾರ್ನ್ ಕೂಡ ಮಾಡಿದ್ದೆ. ಇವಾಗ ನೋಡಿ ಎಲ್ಲ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು. ಅದೆಲ್ಲ ಮುಗಿಸಾದ್ಮೇಲೆ ನಮ್ಮ ಮನೇಲಿ ಫಿಶ್ಗೆ ಫುಡ್ ಹಾಕೋಣ ಅಂದ್ಬಿಟ್ಟು ಫುಡ್ ಹಾಕಿದ್ದೆ. ನಾವು ಹೆಂಗೆ ಊಟ ತಿಂತೀವೋ ಅವಕ್ಕೂ ಕೂಡ ಊಟ ಬೇಕೆಲ್ಲ, ಅದಕ್ಕೋಸ್ಕರ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿ ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಇವಾಗ ನೋಡಿ ದೇವ್ರ ಸಾಮಾನು ಕೂಡ ಎಲ್ಲ ತೊಳೆದಿಟ್ಕೊಂಡಿದ್ದಾಯಿತು. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ. ನನಗೆ ಒಂದೊಂದು ಹೂವು ಮುಡಿಸೋದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಬಿಡಿ ಹೂವನ್ನೇ ತೊಗೊತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ ಒಂದೊಂದು ಹೂವು ಮುಡಿಸಿದ್ರೇ. ನಿಮಗೆಲ್ಲ ಹೇಗೆ ಇಷ್ಟ ಆಗುತ್ತೆ? ಒಂದೊಂದು ಹೂವು ಮುಡಿಸೋದ್ರೆ ಇಷ್ಟ ಆಗುತ್ತಾ, ಇಲ್ಲ ಕಟ್ಟಿರೋ ಹೂವು ಮುಡಿಸಿದ್ರೆ ಇಷ್ಟ ಆಗುತ್ತಾ? ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಐಡಿಯಾ ಇರುತ್ತೆ. ಒಬ್ಬೊಬ್ರು ಕಟ್ಟಿರೋ ಹೂವು ಮುಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತಾರೆ, ಒಬ್ಬೊಬ್ರಿಗೆ ಈ ಥರ ಬಿಡಿ ಹೂವು ಮುಡಿಸಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊತಾರೆ. ಆದರೆ ನನಗೆ ಮಾತ್ರ ಬಿಡಿ ಹೂವು ಮುಡಿಸಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಮನೆಯಲ್ಲೆಲ್ಲ ದೀಪ ಹಚ್ಚಿ ಬೆಳಗ್ಗೆ ಹೊತ್ತು ಪೂಜೆ ಮಾಡಿದ್ರೆ ಪೂಜೆ ಮಾಡ್ದು ಅಂತ ಅನಿಸುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟ್ ಬೆಳಗ್ಗೆ ಹೊತ್ತೇ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ. ನೀವೆಲ್ಲ ಹೀಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮನೆ. ಒಂಥರ ದೀಪ ಹಚ್ಚಿದ್ರೆ ಮನೇಲಿ ಒಂಥರ ಲಕ್ಷಣ ಇರುತ್ತೆ ಅಂತ. ನೋಡಿ ಇವಾಗೆಲ್ಲ ದೇವ್ರ ಮನೇಲೆಲ್ಲ ಪೂಜೆ ಮಾಡಿ ಮುಗಿಸಿದ್ದಾಯಿತು. ಹಿಂದಿನ ವಿಡಿಯೋದಲ್ಲಿ ಬಟ್ಟೆ ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದು ಬಟ್ಟೆ ತೋರಿಸಿರ್ಲಿಲ್ಲ, ಅದಕ್ಕೆ ಇವಾಗ ಬಟ್ಟೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಶರ್ಟ್ ತೊಗೊಂಡೆ, ಕುರ್ತಿ ಟೈಪು. ನನ್ನ ಮಗುವಿಗೆ ಪಿಂಕ್ ಕಲರು, ಈ ಥರ ಬಟನ್ಸ್ ಬಂದಿದೆ, ಚೆನ್ನಾಗಿದೆ ನೋಡಿ, ಈ ಥರ ಇದೆ. ಮತ್ತು ತಿರ್ಗಾ ಇನ್ನೂ ಒಂದು ಶರ್ಟ್ ತೊಗೊಂಡೆ ಅವನಿಗೆ ಈ ಥರ ಟೈಪಲ್ಲಿ ಅವನ ಹತ್ರ ಶರ್ಟ್ ಇರಲಿಲ್ಲ ಅಂದ್ಬಿಟ್ಟು ತೊಗೊಂಡೆ. ಅವನಿಗೆ ಚೆನ್ನಾಗೂ ಕಾಣಿಸ್ತಾ ಇತ್ತು, ಅದಕ್ಕೇ ನೋಡಿ ಹೀಗಿದೆ. ಮತ್ತು ಆ ಶರ್ಟ್ ಬಂದು ಇದು ಪ್ಯಾಂಟು, ಈ ಥರ ಇದೆ ಪ್ಯಾಂಟು. ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಎಲ್ಲ. ಮತ್ತು ತಿರ್ಗಾ ನಿಮ್ಮ ಯಜಮಾನ್ರಿಗೂ ಶಾಪಿಂಗ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ವೈಟ್ ಕಲರ್ ಟಿ ಶರ್ಟ್ ಇರಲಿಲ್ಲ ಅಂದ್ಬಿಟ್ಟು ಅದಕ್ಕೆ ವೈಟ್ ಕಲರ್ ಟಿ ಶರ್ಟ್ ತೊಗೊಂಡೆ. ಪ್ಲೈನ್ ವೈಟು, ಯಾವುದೂ ಡಿಸೈನ್ ಏನಿಲ್ಲ. ಮತ್ತು ತಿರ್ಗಾ ಇದೊಂದು ಶರ್ಟ್ ತೊಗೊಂಡೆ, ಚೆನ್ನಾಗಿದೆ ಶರ್ಟು, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಈ ಥರ ಇದೆ ಶರ್ಟ್ ಬಂದು. ಈಗಿನ ಟ್ರೆಂಡ್ ಬಂದು ಈ ಥರ ಇದೆಯಲ್ಲ, ಅದಕ್ಕೆ ಈ ಥರನೇ ಶರ್ಟ್ ತೊಗೊಂಡೆ. ಮತ್ತು ಅದ್ರ ಮ್ಯಾಚಿಂಗ್ ಬಂದು ಈ ಥರ ಪ್ಯಾಂಟು, ಚೆನ್ನಾಗಿದೆ ಪ್ಯಾಂಟು, ದಪ್ಪ ಇದೆ ಬಟ್ಟೆ ಕೂಡ ಚೆನ್ನಾಗಿದೆ. ಪ್ಯಾಂಟ್ ಕೂಡ ಈ ಥರ ಕಲರ್ ಇರಲಿಲ್ಲ ನಮ್ಮ ಮನೆಯವ್ರ ಹತ್ರ, ಅದಕ್ಕೆ ಈ ಕಲರ್ ತೊಗೊಂಡೆ ನಾನು. ಮತ್ತು ತಿರ್ಗಾ ನಾನು ತೊಗೊಂಡೆ ಬಟ್ಟೆ ಅಂತ ಹೇಳಿದ್ನಲ್ಲ, ಇದೇ ಥರನೇ ಬಟ್ಟೆ ನೋಡಿ. ಇಲ್ಲಿ ಮುಂದೆ ಈ ಥರ ಡಿಸೈನ್ ಬಂದಿದೆ, ಈ ಥರ ಡಿಸೈನ್ ಬಂದಿದೆ. ಮತ್ತು ತಿರ್ಗಾ ಸೈಡಲ್ಲೆಲ್ಲ ಈ ಥರ ಲೂಪ್ ಬಂದಿದೆ, ಕಟ್ಕೊಂಡು ಎರಡು ಸೈಡು ಬಂದಿದೆ ಈ ಥರ ನೋಡಿ. ಈ ಥರ ತುಂಬ ಚೆನ್ನಾಗಿದೆ.
ಮತ್ತು ತಿರ್ಗಾ ಕಲರು ಕೂಡ ಈ ಥರ ಇದೆ, ಡಿಸೈನ್ ಬಂದು ಈ ಥರ ಇದೆ ನೋಡಿ ಈ ಥರ. ಮತ್ತು ಪ್ಯಾಂಟ್ ಬಂದು ಈ ಥರ ಪ್ಯಾಂಟು, ಇವಾಗ 3/4 ಟೈಪ್ ಬರುತ್ತಲ್ಲ ಆ ಥರ. ಮತ್ತು ಈ ಪ್ಯಾಂಟ್ ಬಂದು ಏನು ಅಂದರೆ ಎಕ್ಸ್ಪೆಂಡ್ ಆಗುತ್ತೆ ನೋಡಿ, ಈ ಥರ ಎಕ್ಸ್ಪೆಂಡ್ ಆಗುತ್ತೆ ಪ್ಯಾಂಟು. ಚೆನ್ನಾಗಿದೆ ಬಟ್ಟೆನೂ ಕೂಡ ನೋಡಿ, ಈ ಥರ ಇದೆ, ಎಕ್ಸ್ಪೆಂಡ್ ಆಗುತ್ತೆ ಪ್ಯಾಂಟ್ ಬಂದು. ಮತ್ತು ವೇಲ್ ಬಂದು ಈ ಥರ ಒಂದು ಸ್ವಲ್ಪ ಚುಮ್ಕಿ ಟೈಪ್ ಡಿಸೈನ್ ಬಂದಿದೆ, ಚೆನ್ನಾಗಿದೆ. ಮತ್ತು ವೇಲ್ ಬಂದು ಸಖತ್ತು ಉದ್ದ ಇದೆ ನೋಡಿ, ಎಷ್ಟು ಉದ್ದ ಇದೆ. ಮತ್ತು ಮುಂದೆ ಡಿಸೈನ್ ಬಂದು ಈ ಥರ ಬಂದಿದೆ, ಇಲ್ಲ ಚುಮ್ಕಿ ಟೈಪು ನೋಡಿ, ಈ ಥರ ಬಂದಿದೆ ಚುಮ್ಕಿ ಟೈಪು. ನನ್ನ ಬಟ್ಟೆ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.